ನಾವು ಲಂಡನಲ್ಲಿ 3 ಗಂಟೆ ಕತ್ಲಾಗಕ್ಕೆ ಮುಂಚೆ ಎಷ್ಟು ಸೂರ್ಯನ ನೋಡಬೇಕಾಗುತ್ತೋ ಅಷ್ಟು ನೋಡ್ಕೊಂಡ್ಬಿಡ್ಬೇಕು. ಏನಕ್ಕೆ ಹೇಳಿ, ಏನಕ್ಕಂದರೆ ಇನ್ನೊಂದು ಆಲ್ಮೋಸ್ಟ್ ಒಂದೂವರೆ ತಿಂಗಳು ಅಷ್ಟೇ ಮುಗ್ದೋಯ್ತು ಸಮ್ಮರ್. ಆವಾಗ ಏನಾಗುತ್ತೆ ಅಂದರೆ ನಮ್ಮ ಸೂರ್ಯದೇವ ಪತ್ತೆ ಇಲ್ದಂಗೆ ಹೋಗ್ಬಿಡ್ತಾನೆ. ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಇವತ್ತು ನಾವು ಹೋಗ್ತಾ ಇದ್ದೀವಿ ಕ್ಯಾಮ್ಡೆನ್ ಮಾರ್ಕೆಟ್ಗೆ. ಅದೇನು, ಎಲ್ಲಿದೆ, ಅಲ್ಲಿಗೆ ಹೇಗೆ ಹೋಗೋದು ಎಲ್ಲ ನೋಡೋಣ. ಬಿಫೋರ್ ದ್ಯಾಟ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕ್ಯಾಮ್ಡೆನ್ ಟೌನ್ಗೆ ಹೋಗ್ತಾ ಇರೋದು ಟ್ಯೂಬ್ನಲ್ಲಿ. ಟ್ಯೂಬ್ ಹೇಗಪ್ಪ ಅಂದರೆ ಸೇಮ್ ನಮ್ಮ ಬೆಂಗಳೂರು ಮೆಟ್ರೋ ಇದ್ದಂಗೆ, ಸೇಮ್ ಅಲ್ಲಿಂಗೆ ಪರ್ಪಲ್ ಲೈನ್, ಯೆಲ್ಲೋ ಲೈನ್, ಆ ಥರ ಎಲ್ಲ ಲೈನ್ಸ್ ಇದೆ. ಇಲ್ಲೂ ಹಾಗೆ ಲೈನ್ಸ್ ಇದೆ, ಲೈಕ್ ಪಿಕ್ಯಾಡ್ಲಿ ಲೈನ್, ವಿಕ್ಟೋರಿಯಾ ಲೈನ್, ಆ ಥರ ಲೈನ್ಸ್ಗಳಿದೆ. ಅಂದರೆ ಎಲ್ಲ ಅಂದರೆ ನಮ್ಮದ್ರಲ್ಲಿ 3 ಲೈನ್ ಇದೆ ಬಿಡಿ, ಇಲ್ಲಿ ಬೇಜಾನ್ ಲೈನ್ಸ್ ಇದ್ದಾವೆ. ಹಿಂಗೆ ಇರುತ್ತೆ ಟ್ಯೂಬ್ ಸ್ಟೇಷನ್ಸ್ ಎಲ್ಲ. ಈ ಥರ ಪಕ್ಕದಲ್ಲಿ ಕ್ಯಾಫೇಸ್, ರೆಸ್ಟೋರೆಂಟ್ಸ್, ಬೇಕರೀಸ್ ಇರುತ್ತೆ. ಏನಕ್ಕೆ ಅಂದರೆ ನಮ್ಮಂಥವ್ರು ಸೋಂಬೇರಿಗಳು ಇರ್ತಾರಲ್ಲ, ಬೆಳಗ್ಗೆ ಹೊತ್ತು ಮಾಡೋಕ್ಕಾಗದೆ ಇರೋ ನೋವಿಗೆ ಹೋಗಲ್ಲಿ ಎತ್ಕೊಂಡು ಕೆಲ್ಸಕ್ಕೆ ಹೋಗೋದು. ಈ ಥರ ನಾರ್ಮಲ್ ಮೆಟ್ರೋಲ್ ಹೇಗೆ ಹೋಗ್ತೀವಿ ಹಾಗೆ, ಬಟ್ ಇಲ್ಲಿ ಟ್ಯಾಪ್ ಮಾಡಬೇಕು ಅಷ್ಟೇ. ಈ ಥರ ಗ್ರೀನ್ ಲೈಟ್ ಬಂದಮೇಲೆ ಒಳಗೆ ಹೋಗ್ಬೇಕು. ಸೇಮ್ ಏನಿಲ್ಲ, ಜಸ್ಟ್ ಒಂದು ಡೆಬಿಟ್ ಕಾರ್ಡ್. ಯೂಶ್ವಲಿ ನಾನು ಡೆಬಿಟ್ ಕಾರ್ಡ್ ಕ್ಯಾರಿ ಮಾಡಲ್ಲ, ನಾನು ಫೋನ್ ಯೂಸ್ ಮಾಡ್ತೀನಿ. ಫೋನಲ್ಲಿ ವಾಲೆಟಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಜಸ್ಟ್ ಟ್ಯಾಪ್ ಆ್ಯಂಡ್ ಗೋ ಅಷ್ಟೇ. ಸುಮ್ಮನೆ ಕಳ್ಕೊಳ್ತೀನಿ ನಾನು ಕಾರ್ಡ್ಸ್ನೆಲ್ಲ. ಅದಕ್ಕೆ ಇವಾಗ ಇನ್ನೇನು ಬಂತು, ಈಗ ಹತ್ಕೊಂಡು ಹೋಗ್ಬಿಡುತ್ತೆ. ಬಂದಿದ ತಕ್ಷಣ ಟ್ಯೂಬ್ ಬಂತು. ಇದು ಲೈಕ್ ಇದೊಂದು ಓಲ್ಡೆಸ್ಟ್ ಲೈನ್ ಅಂತ ಹೇಳ್ಬೋದು. ಈ ಥರ ಟ್ರೈನ್ ಅಂಡರ್ಗ್ರೌಂಡಲ್ಲಿ ಪಾಸ್ ಆಗುತ್ತೆ. ಅಂದರೆ ಯಾವಾಗಲೂ ಅಂಡರ್ಗ್ರೌಂಡಲ್ಲೇ ಪಾಸ್ ಆಗೋಲ್ಲ, ಒಂದೊಂದು ಸ್ಟೇಷನ್ಸ್ ಮೇಲಿರುತ್ತೆ, ಬಟ್ ಸ್ಟಿಲ್ ಅದನ್ನು ಅಂಡರ್ಗ್ರೌಂಡ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಮತ್ತು ಇನ್ನೊಂದೇನಾದರೂ ಈ ಥರ ಟ್ರೈನ್ಸಲ್ಲಿ ಎಸ್ಪೆಷಲಿ ಪಿಕ್ಯಾಡ್ಲಿ ಲೈನ್ ತುಂಬ ಸೌಂಡ್ ಬರುತ್ತೆ. ಇವಾಗ ಹಳೆ ಕಾಲದ್ದು ಟ್ರೈನ್ಗಳು, ಹಳೆ ಕಾಲದಲ್ಲ, ಇವಾಗ ಮಾಮೂಲಿ ನಮ್ಮದು ಟ್ರೈನ್ ಇಲ್ವಾ ಬೆಂಗಳೂರಲ್ಲಿ, ಆ ಥರ ಸೌಂಡ್ ಬರುತ್ತೆ. ಇದು ಇಲ್ಲಿ ಸಿಟಿ ಮ್ಯಾಪರ್ ಅಂತ ಒಂದು ಆ್ಯಪ್ ಬರುತ್ತೆ, ಲಂಡನ್ಗೆ ಅಂತಲೇ ಮಾಡಿರೋದು. ಅದು ಫೋನಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಡೆಸ್ಕ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಸ್ಟಾರ್ಟ್ ಜರ್ನಿ ನಾನು ಲಂಡನ್ ಬ್ರಿಡ್ಜಿಂದ ನಾನು ವೆಸ್ಟ್ ಮಿನಿಸ್ಟರ್ಗೆ ಹೋಗ್ತಾ ಇದ್ದೀನಿ. ವೆಸ್ಟ್ ಮಿನಿಸ್ಟರ್ ಈಸ್ ಅ ವೆರಿ ಫೇಮಸ್ ಪ್ಲೇಸ್, ನೀವೆಲ್ಲರೂ ಹೋಗಬೇಕು. ಅದು ನನಗೆ ತೋರಿಸುತ್ತೆ, ಅಂದರೆ ನೆಡ್ಕೊಂಡು ಹೋದರೆ ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತೀವಿ, ಎಷ್ಟು ಗಂಟೆಗೆ ರೀಚ್ ಆಗ್ತೀಯ. ಇದನ್ನು ಬೈಕ್ಸ್ ಅಂತ ಕರೀತಾರೆ, ಈ ಬೈಕ್ಸ್ ಥರ. ಅದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ, ಎಷ್ಟು ನಿಮಿಷಕ್ಕೆ ಹೋಗ್ತೀಯ, ಕ್ಯಾಬಲ್ಲಾದರೆ ಎಷ್ಟಾಗುತ್ತೆ. ಇಲ್ಲ ನೀನು ಟ್ಯೂಬಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಈ ಥರ ಜುಬಿಲಿ ಲೈನ್ ತೊಗೊಬೇಕು, 2.9 ಪೌಂಡ್ಸ್ ಆಗುತ್ತೆ, 6 ಮಿನಿಟ್ಸಲ್ಲಿ ಹೋಗ್ತೀರಾ, ಆ ಥರ ತೋರಿಸುತ್ತೆ. ಎಂಥ ದಡ್ಡ ನನ್ನ ಮಗ ಆದರೂ ಈ ಮ್ಯಾಪ್ ಇದ್ದರೆ ಯಾರನ್ನೂ ಕೇಳೋಂಗಿಲ್ಲ, ಯಾರನ್ನೂ ಹೇಳೋಂಗಿಲ್ಲ, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಅಂದರೆ ಎಲ್ಲಿದೆ ಟ್ಯೂಬ್ ಅಂತಲೂ ತೋರಿಸುತ್ತೆ. ಇವಾಗ ನೋಡಿ 3 ಮಿನಿಟ್ಸ್ಗಿದೆ, 4 ಮಿನಿಟ್ಸ್ಗಿದೆ, 7 ಮಿನಿಟ್ಸ್ಗಿದೆ ಅಂತಲೂ ತೋರಿಸ್ತಾ ಇದೆ. ಇದು ನ್ಯಾಷನಲ್ ರೈಲ್ ಸಿಂಬಲ್, ಇದು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಭಾಳ ಕಾಸ್ಟ್ಲಿ ಅದು. ಅಥವಾ ನೀವು ಬಸ್ಸಲ್ಲೇ ಮುಗಿಸ್ತೀರ ಅಂದರೆ ಬಸ್ಸಲ್ಲಿ ಇನ್ನೊಂದು ಹಾಕೇನಂತ ಅಂದರೆ 1 ಅವರಲ್ಲಿ ನೀವು ಎಷ್ಟು ಬೇಕಾದರೂ ಬಸ್ ಚೇಂಜ್ ಮಾಡಿ 1.75 ಅಷ್ಟೇ ಕಟ್ಟಾಗೋದು. ಬಟ್ ಇನ್ನೊಂದು ಸತಿ 1 ಅವರ್ ಆದಮೇಲೆ ಚೇಂಜ್ ಮಾಡಿದ್ರೆ ಬಸ್ಸು ಇನ್ನೊಂದು ಸತಿ 1.75 ಕಟ್ಟಾಗುತ್ತೆ. ಈ ಥರ ಸ್ಟೇಷನ್ಸ್ನ ತೋರಿಸುತ್ತೆ, ಯಾವ ಸ್ಟಾಪಲ್ಲಿ ಹತ್ಕೊಂಡು ಯಾವ ಸ್ಟಾಪಲ್ಲಿ ಇಳಿಬೇಕು. ಈ ಥರ GABCD ಆ ಥರ ಸ್ಟಾಪ್ಸ್ ನೇಮ್ ಇರುತ್ತೆ. ಇಟ್ಸ್ ಗೋ ಟು ಆ್ಯಪ್, ಎಲ್ಲರ ಹತ್ರನೂ ಇರಬೇಕು. ಬೇಕರ್ ಸ್ಟ್ರೀಟಲ್ಲಿ ನಾನು ಇಳ್ಕೊಂಡು ಇವಾಗ ನಾನು ಚೇಂಜ್ ಮಾಡಬೇಕು ಮೆಟ್ರೋಪಾಲಿಟನ್ ಲೈನ್ಗೆ. ನನ್ನ ಕೂದಲೆಲ್ಲ ಕೆದ್ರು ಇತ್ತು. ಈ ಬೋಗಿಗಳ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ವಿಂಡೋ ಓಪನ್ ಇರುತ್ತೆ, ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಜೋರಾಗಿ ಗಾಳಿ ಬಂದು ಎಲ್ಲ ಒಳ್ಳೆ ದೆವ್ವ ಥರ ಕಾಣಿಸ್ತಾ ಇದೆ ನನ್ನ ಟ್ರೈನಲ್ಲಿ. ಯಾಕಾದರೂ ಕೂದಲು ಬಿಡ್ಕೊಂಬಂದೆ ಅಂತ ಅನ್ನಿಸ್ಬಿಡ್ತು ನನಗೆ. ಯಾರಲ್ಲ ಹುಡುಗಿ ದೇವ್ ಥರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ಇವಾಗ ನಾನು ಹೋಗ್ಬೇಕಿರೋದು ನಾರ್ದರ್ನ್ ಲೈನ್ ಅಂತ. ನಾರ್ದರ್ನ್ ಲೈನ್, ನಾರ್ತ್ ಬೌಂಡ್. ಏನು ಗೊತ್ತಾ, ತುಂಬ ಲೈನ್ಸ್ ಇದ್ದರೆ ಇದೇ ಪ್ರಾಬ್ಲಮ್ಮು, ಕನೆಕ್ಷನ್ಸು. ಆ ಲೈನಿಗೆ ಹುಡ್ಕೊಂಡು ಹೋಗಬೇಕು. ಇರೋದು ಹತ್ರನೇ. ಇವಾಗ ನಾನು ಏನಾದರೂ ಕಾರಲ್ಲೋ ಕ್ಯಾಬಲ್ಲೋ ಹೋಗ್ಬಿಟ್ಟಿದ್ರೆ ಬೇಸಿಕಲಿ ಒಂದು 10 ನಿಮಿಷದಲ್ಲಿ ಏನೋ ರೀಚ್ ಆಗಿಬಿಡ್ತಾ ಇದ್ದೆ ನಾನು. ಫೈನಲಿ ಕ್ಯಾಮ್ಡೆನ್ ಟೌನ್. ಆರೋ ಅಪರೂಪದ ಮುಳ್ಳಂದಿ ಬಾಬಾ.
ಮೇಲೆ ಬಂದಮೇಲೆ ಏನಿಲ್ಲ, ಮತ್ತೆ ಈ ಥರ ಟ್ಯಾಪ್ ಮಾಡಿದ್ರೆ ಆ ಥರ ಗ್ರೀನ್ ಬಂದಮೇಲೆ ಆಚೆ ಹೋದ್ರಾಯ್ತು. ದ ಮೋಸ್ಟ್ ವೈಬ್ರೆಂಟ್ ಸ್ಟ್ರೀಟ್ ನೋಡ್ರಪ್ಪ. ನೋಡಿದ್ರೆ ಯಾಕೋ ಮಿಸ್ ಆಗಿ ಏನಾದರೂ ಚಿಕ್ಕಪೇಟೆ ಕಡೆ ಬಂದ್ಬಿಟ್ನಾ ಅಂತ ಅನ್ನಿಸ್ತಾ ಇದೆ. ಯಾರು ಕಸದ ಥರ ಬಡ್ಕೊಳ್ತವ್ರೆ, ಒಳ್ಳೆ ನಮ್ಮ ಮನೆ ಮುಂದೆ ಕಸದ ತಡಿ ಬಂದ್ಬಿಟ್ಟು ಬಡ್ಕೊಳ್ತಾ ಇರ್ತಾನಲ್ಲ, ಕಸ ಯಾವ್ದಪ್ಪ ಇದು ನಾಯಿ. ಈ ನಾಯಿ ನಮ್ಮ ಮನೆ ರೋಡಲ್ಲಿ ಬೆಂಗಳೂರಲ್ಲಿ ಒಂದು ಕರಿಯ ಇತ್ತು, ಆ ಥರ ಬಡ್ಕೊಳ್ತಾವ್ರೆ. ನಿಜವಾಗ್ಲೂ ಯಾವುದೋ ನಾಯಿ ಅಂತ ತಿಳಿಯುತ್ತೆ. ಈ ಥರ ಜಾಸ್ತಿ ಸ್ಟ್ರೀಟ್ ಪೇಂಟ್ಸು, ವಾಲ್ ಪೇಂಟಿಂಗ್ಸು ತುಂಬ ನೋಡಿ. ಬಟ್ ಇಟ್ಸ್ ಬ್ಯೂಟಿಫುಲ್ ಟು ಬಿ ಆನೆಸ್ಟ್. ಯಾರೋ ಫೋಟೋ ತೆಗೆಸ್ಕೊಂತಾರೆ. ಇದು ಕ್ಯಾಮ್ಡನ್ ಮಾರ್ಕೆಟ್ ಅಂತ. ಅಂದರೆ ಇದು ಬೇಸಿಕಲಿ ಒಂದು ಫುಡ್ ಮಾರ್ಕೆಟ್ ಅಷ್ಟೇ. ತುಂಬ ವೆರೈಟಿ ಫುಡ್ಸ್ ಇರುತ್ತೆ. ತೋರಿಸ್ತೀನಿ ಬನ್ನಿ. ಸಮ್ಮರ್ ಟೈಮ್ ಅಲ್ವಾ, ಎಲ್ಲರೂ ಆಚೆ ಬಂದಿರ್ತಾರೆ. ಬಿಕಾಸ್ ಹೆಂಗೂ ಕತ್ಲೆ ಆಗೋದು ರಾತ್ರಿ 8 ಗಂಟೆಗೆ ಆಗುತ್ತೆ. ಬಟ್ ಫಸ್ಟ್ 10 ಗಂಟೆಗೆ ಆಗ್ತಾಯಿತ್ತು. ಬಟ್ ಇನ್ನೇನು ವಿಂಟರ್ ಬಂತಲ್ಲ, 3 ಗಂಟೆಗೆ ಕತ್ಲಾಗೋದು. ಅದಕ್ಕೆ ಇವಾಗ ಸ್ವಲ್ಪ ಬೇಗ ಆಗ್ತಾಯಿದೆ, 7:30 8 ಗಂಟೆಗೆ. ನೋಡಿ ತೋರಿಸ್ತೀನಿ ಎಷ್ಟು ವೈಬ್ರೆಂಟ್ ಆಗಿದೆ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫ್ಲಾಶ್ ಬ್ಯಾಕ್. Meanwhile, ಈ ಥರ ಫುಲ್ ಏನಂತ ಹೇಳ್ತಾರೆ, ವಾಲ್ ಪೇಂಟಿಂಗ್, ಒಂಥರ ಬೇರೆ ಸೈಡ್ ಆಫ್ ಟೌನ್ ಇದು. ನೋಡಿ ಆ ಥರ ಚೇಂಜ್ ಎಲ್ಲ ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಲ್ಲ. ಅಂದರೆ ಇನ್ನೊಂದೇನು ಗೊತ್ತಾ, ಇದು ತುಂಬ ಆಬ್ವಿಯಸ್, ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ನಾನು ಇಲ್ಲೆಲ್ಲ. ಏನಕ್ಕಂದರೆ ಲೈಕ್ ದಿಸ್ ಇಸ್ ದ ಟೌನ್. ಎಲ್ಲ ಅಂದರೆ ಒಂದು ಸ್ವಲ್ಪ ಸ್ಕ್ಯಾರಿಯಸ್ ಟೌನ್ ಅಂತಲೇ ಹೇಳ್ಬೋದು. ಸ್ಕ್ಯಾರಿ ಅನ್ನೋದಕ್ಕಿಂತ ಸುಮ್ಮನೆ ಬೀದಿಲಿ ಚಾಕು ನೈಫ್ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಅವರೇ ಏನು ಅನ್ಕೊಂಡ್ಬಿಡ್ತಾರೆ, ಹುಲಿ ಅನ್ಕೊಂಡ್ಬಿಡ್ತಾರೆ, ಹೆಬ್ಬುಲಿ ಅನ್ಕೊಂಡ್ಬಿಡ್ತಾರೆ. ಗೊತ್ತಿರಲ್ಲ, ಎಬ್ಬುಲಿ ನಾನು ಹೊಡ್ದ ಅಂದ್ರೆ. ಕ್ಯಾಮ್ಡನ್ ಟೌನಿಗೆ ಬರ್ತಾ ಇದ್ದೀರಾ ಅಂತ ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು. ಮತ್ತು ಇದು ತುಂಬ ನಂಬರ್ 1 ರಾಬರಿ ಆಗೋ ಏರಿಯಾ ಕೂಡ ಹೌದು. ಇಲ್ಲಿ ಬರೀ ಇಲ್ಲೆಲ್ಲ ಕಳ್ಳನ ಮಕ್ಕಳೇ ಇರೋದು. ತುಂಬ ರಾಬರೀಸ್ ಆಗುತ್ತೆ, ಎಷ್ಟು ಅಂದರೆ ಅಷ್ಟು. ಇಲ್ಲಿ ನೋಡಿ, ಪ್ರೈಡ್ ಸೆಲೆಬ್ರೇಷನ್ ಆಗಿದೆ, ಗೊತ್ತಲ್ಲ ಪ್ರೈಡ್ ಅಂದರೆ ಏನೂ ಇಲ್ಲ, ಈ ಥರ ಗಂಡು ಅಲ್ಲ ಹೆಣ್ಣು ಅಲ್ಲ ಆ ಥರದವರು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ತುಂಬ ಚೆನ್ನಾಗಿದ್ದಾರೆ. ಬಟ್ ಇಲ್ಲಿ ಹಿಂಗೆ ಮಾತಾಡ್ತಾ ಇದ್ದೆ, ಬಟ್ ದಟ್ ಪಿಜ್ಜಾ ಕಾಟ್ ಮೈ ಐಸ್. ಎಷ್ಟು ದೊಡ್ಡದಿದೆ ಬೆಳಗ್ಗೆ. ನಂಗಂತೂ ಭಾಳ ಇಷ್ಟ ಆಯಿತು ಈ ಮಾರ್ಕೆಟ್. ಇಟ್ ಈಸ್ ಸೋ ಗುಡ್. ಇದೇ ಒಂಥರ ವೈಬ್ಸ್ ಕೊಡ್ತಾ ಇದೆ ಆ್ಯಕ್ಚುಲಿ. ಬಟ್ ಇದೊಂಥರ ಕೇರ್ ಮಾರ್ಕೆಟ್ ಫೀಲ್ ಬರ್ತಾ ಇದೆ ಅಷ್ಟೇ ನನಗೆ. ಅವನ ಬೋರ್ಡಲ್ಲಿ ಏನಿದೆ ಅಂದರೆ, ಡಿಯರ್ ಜೀಸಸ್, ನಾನೆಲ್ಲ ತಪ್ಪನ್ನು ಕ್ಷಮಿಸ್ಬಿಡು ದೇವರೇ ಅಂತ.
ಔಟ್ಫಿಟ್ ಚೆಕ್. But this is pretty cool ಅಲ್ಲ. ನನಗಂತೂ ಎಲ್ಲ ಇಷ್ಟ ಆಯಿತು ಇಲ್ಲಿ. ಬಟ್ ನನಗೆ ಇವಾಗ ಹೊಟ್ಟೆ ಹಸಿದಾದ್ರೆ ಏನಾದರೂ ತಿನ್ನಬೇಕು. ಫಸ್ಟ್ ಅಲ್ಲಿಗೆ ಹೋಗ್ಬೇಕು ಬಿಕಾಸ್ ನಾರ್ಮಲ್ ಇಸ್ ಬೋರಿಂಗ್. ಓಕೆ, ಸೊ ಹೋಗೋಣ. ಫಸ್ಟ್ ನಾನು ಇವಾಗ ಫುಡ್ ಮಾರ್ಕೆಟ್ ಹುಡುಕಬೇಕು. ನಾನು ಟಯರ್ಡ್ ಆಫ್ ದಿಸ್ ಕ್ಲೋತ್ ಮಾರ್ಕೆಟ್. ನನಗೂ ನೋಡಿ ಸಾಕಾಯಿತು. ಮೇ ಬಿ ದಿಸ್ ಇಸ್ ಪಬ್. ಬಟ್ ಪಬ್ಗೆ ಯಾರು ಹೋಗ್ತಾರೆ ಗುರು? ಯಾವಾಗಲೂ ಪಬ್. ಬೆಂಗಳೂರಲ್ಲೂ ಅದೇ ಆಯಿತು, ಇಲ್ಲೂ ಅದೇ ಯಾರು ಮಾಡ್ತಾರೆ. ಕೆಳಗೋಗೋಣ, ಕೆಳಗಡೆ ಹೋಗಿ ಅಲ್ಲಿ ನೋಡೋಣ. ಇಲ್ಲಿ ಕ್ಯಾನಲ್ ಹತ್ರ ಶುಡ್ ಬಿ ಸಮಥಿಂಗ್ ಅಲ್ಲ, ಏನಾದರೂ ಇರಲೇಬೇಕು. ದಿಸ್ ಇಸ್ ಅ ಚೆರಿಸ್ ಬಾರ್. ಇದು ಬಾರೆ. ಮತ್ತು ಕೆಳಗಡೆ ಹೋಗೋದು ಆ ಕಡೆಯಿಂದ ಇರಬೇಕು. ಹೋಗೋಣ ಬನ್ನಿ. ಇಲ್ಲಿ ಯೂಶಲಿ ಬ್ಲ್ಯಾಕ್ ಪೀಪಲ್ ಆಯಿತಾ, ಅವ್ರು ಇಂಗ್ಲೀಷ್ ಕೇಳ್ಬಿಟ್ರಂತೂ ನಿಮಗೆ ಇಂಗ್ಲೀಷ್ ಮರ್ತೋಗ್ಬಿಡುತ್ತೆ. ಬಿಕಾಸ್ ಇಂಗ್ಲೀಷೇ ಬರಲ್ಲ ಅವ್ರಿಗೆ, ಏನೇನೋ ಮಾತಾಡ್ತಾರೆ. ಡೋಂಟ್ ಯು ಟಾಕ್ ಅಂತಾರೆ. ಡೋಂಟ್ ಯು ಟಾಕ್ ಏನಂತ ಅರ್ಥ ಮಾಡ್ಕೊತೀರ? ನಾನೊಂದು 50 ಸತಿ ಕೇಳ್ತೇನೇನೋ. ಇದು ನೋಡಿ ಕ್ಯೂಟ್ ಆಗಿದೆ, ಸೇಮ್ ನನ್ನ ಥರನೇ. ಬಟ್ ಹೆಂಗರು ಅರ್ಥ ಮಾಡ್ಕೊಳಕ್ಕಾಗುತ್ತೆ ಆ ಥರ ಇಂಗ್ಲೀಷ್ನ? ಯಾಕೆ ಇಷ್ಟೊಂದು ಒಳ್ಳೆ ಲೈನಲ್ಲಿ ಪ್ರಸಾದ ಇಸ್ಕೊಳಕ್ಕೆ ಹೋದಂಗೆ ಹೋಗ್ತಾ ಇದ್ದಾರೆ ಎಲ್ಲರೂ. ತಿರುಪತಿಲಿ ಎಷ್ಟು ಕ್ಯೂ ಇರಲ್ವೇನೋ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಯಾರಿಗಾದ್ರೂ ಫೋಟೋ ತಗೋಬೇಕಂದ್ರೆ ಫೋಟೋ ಬೂತಿಗೆ ಬಂದು ತೊಗೊಬೋದು. ಅಂದರೆ ಪೇ ಮಾಡಬೇಕು, ಇನ್ನು ಫ್ರೀಯಾಗಿ ಯಾರು ಫೋಟೋ ತೆಗಿತಾರೆ? ನೋಡಿದೆ, ನಾನು ಯಾವತ್ತು ಫೋಟೋ ತೆಗೆಸ್ಕೊಂಡಿರ್ಲಿಲ್ಲ. ಹೋಗಿ ನಿಂತ್ಕೊಂಡೆ ತೆಗೆದ್ರು. ಚೆನ್ನಾಗೈತಲ್ಲ.